ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್. ಇಲ್ಲಿ ನೋಡ್ರಿ, ಮಂಗಳೂರು ಬನ್ಸ್ ಹಿಂಗೆ ನೀವು ಸಾಫ್ಟಾಗಿ ಮನ್ಯಾಗ ನೀವು ಹೆಂಗೆ ಮಾಡ್ಕೋಬೋದು ಅಂತೇಳಿ, ಅದ್ರ ಕೂಡಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ರೀ. ಅಂದರೆ ಪುಟಾಣಿ ಚಟ್ನಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಹೋಟೆಲ್ದಾಗ ತೊಗೊಳಕ್ಕಿಂತ ನೀವು ಕಮ್ಮಿ ಖರ್ಚಿನಾಗ ಜಾಸ್ತಿ ನೀವು ಮಂಗಳೂರು ಬನ್ಸ್ ಮಾಡ್ಬೋದು ರೀ. ಇಲ್ಲಿ ನೋಡ್ರಿ, ಅದ್ರ ಕೂಡ ಬಂದು ವೈಟ್ ಚಟ್ನಿ ರೀ, ಅಂದರೆ ಪುಟಾಣಿ ಚಟ್ನಿ ರೀ. ಅದು ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿರಿ, ಭಾಳ ಅಂದ್ರೆ ಭಾಳ ಸೂಪರ್ ಟೇಸ್ಟಿ ಇರ್ತೈತೆ ರೀ ಮಂಗಳೂರು ಬನ್ಸ್. ಮಂಗಳೂರು ಬನ್ಸ್ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಮೈದಾ ಹಿಟ್ಟು. ಇಲ್ಲಿ ನಾನು ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತೊಗೋಬೋದು. ಆಮ್ಯಾಗ ಅರ್ಧ ಬಟ್ಲಷ್ಟು ಮೊಸರು, 1 ಚಮಚೆಯಷ್ಟು ಜೀರಿಗೆ, 1 ಕಪ್ಪಷ್ಟು ಸಕ್ಕರೆ. ಫ್ರೆಂಡ್ಸ್, ಇಲ್ಲಿ ನೀವು ಸಕ್ಕರೆನ ಜಾಸ್ತಿ ಕಮ್ಮಿನೂ ತೊಗೋಬೋದು. ಆಮ್ಯಾಗ ಒಂದು ಅರ್ಧ ಚಮಚೆಯಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ರೀ. ಇಡ್ಲಿ ದೋಸೆಗೆ ನಾವು ಯೂಸ್ ಮಾಡ್ತೀವಲ್ಲ, ಅದು ಅಡುಗೆ ಸೋಡಾ ರೀ. ಆಮ್ಯಾಗ ಎಣ್ಣೆ ರೀ, ಮಂಗಳೂರು ಬನ್ಸ್ ಫ್ರೈ ಮಾಡೋಕೆ ಎಣ್ಣೆ. ಆಮ್ಯಾಗ 2 ಬಾಳೆಹಣ್ಣು ರೀ. ಚಿಕ್ಕಿ ಬಾಳೆಹಣ್ಣು ಅಂತಾರಲ್ರಿ, ಅಂಥದ್ದು ಇದ್ರೆಲ್ಲ ಚಲೋ ಆಗ್ತೈತಿ. ನಮ್ಮ ಮನ್ಯಾಗಂತೂ ಒಂದ ಇತ್ತು ರೀ ಹಣ್ಣಾಗಿದ್ದು ಬಾಳೆಹಣ್ಣು. ಉಳಿದಿದ್ದೆಲ್ಲ ಮುಕುಂದನ ತಿಂದು ಬಿಟ್ಟಾನ, ಹಂಗಂತೇಳಿ ಇನ್ನೊಂದು ಬಾಳೆಹಣ್ಣು ಬಂದು ಅಂಗಡಿಯಾಗಿಂದ ತೊಗೊಂಡು ಬಂದೀನಿ ರೀ. 2 ಚಿಕ್ಕಿ ಬಾಳೆಹಣ್ಣು ಇದ್ರಲ್ಲ ಭಾಳ ಚಲೋ ಆಗ್ತೈತಿ ರೀ ಬನ್ಸ್. ಅದಿಲ್ಲ ಅಂತೇಳಿ ನಾನು ಇನ್ನೊಂದು ಬಾಳೆಹಣ್ಣು ತೊಗೊಂಡು ಬಂದಿದ್ದೈತಿ. ಆಮ್ಯಾಗ ಇಲ್ಲಿ ನೋಡ್ರಿ, ಇದಂತೂ ಚಟ್ನಿಗೆ ರೀ. ಇದೇನು ಬನ್ಸ್ ಬರ್ತೈತಲ್ರಿ, ಅದಕ್ಕೆ ಕಾಂಬಿನೇಷನ್ ಚಟ್ನಿಗೆ ರೀ. ಅರ್ಧ ಬಟ್ಲ ಕೊಬ್ಬರಿ ರೀ, ಅರ್ಧ ಬಟ್ಲಕ್ಕಿಂತ ಜಾಸ್ತಿ ಪುಟಾಣಿ, ಸ್ವಲ್ಪ ಉಪ್ಪು, ಒಂದು 3 ಮೆಣಸಿನ್ಕಾಯಿ ರೀ. ನಿಮ್ಮ ಖಾರ ಬೇಕಂದ್ರೆ ನೀವು ಜಾಸ್ತಿನೂ ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಇದಿತ್ತು ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು ದೊಡ್ಡ ಜಾರ್ ತೊಗೊಂಡಿನಿ. ಇವಾಗ ಇದ್ರೊಳಗೆ ಬಾಳೆಹಣ್ಣು ಹಾಕೋಣ. ಇಲ್ಲಿ ನೋಡ್ರಿ, ಸಣ್ಣ ಸಣ್ಣ ತುಕಡಿ ಮಾಡಿ ಬಾಳೆಹಣ್ಣು ಹಾಕೋಣ. ಇನ್ನೊಂದು ಬಾಳೆಹಣ್ಣು ಹಾಕಿಬಿಡೋಣ್ರಿ. ಇಲ್ಲಿ ನೋಡ್ರಿ, ಇದಂತೂ ಚಿಕ್ಕಿ ಬಾಳೆಹಣ್ಣು. ಆಮ್ಯಾಗ ಸಕ್ಕರೆ ಹಾಕೋಣ. ಫ್ರೆಂಡ್ಸ್, ನಿಮ್ಗೆ ಸಕ್ಕರೆ ಬೇಕಂದ್ರೆ ಜಾಸ್ತಿ ಕಮ್ಮಿನೂ ಹಾಕ್ಬೋದು. ಉಪ್ಪು ಹಾಕೋಣ, ಸೋಡಾ ಪುಡಿ. ನೋಡ್ರಿ, ಮೊಸರು ಹಾಕೋಣ. ನೋಡ್ರಿ, ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೈತಲ್ಲ, ಹಾಕಿ ಮಿಕ್ಸಿನಾಗ ನುಣ್ಣಗೆ ರುಬ್ಕೊಂಡು ಬರೋಣ. ಬರೀ ಮತ್ತೆ ಮೊದಲಿಗೆ ಒಂದು ಪರಾತ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು ಸ್ಟೀಲ್ ಪರಾತ್ ತೊಗೊಂಡಿನಿ. ಸ್ವಲ್ಪ ಅಗಲಿರೋ ಪರಾತ್ ತೊಗೋಬೇಕು. ನಿಮ್ಮ ಮನ್ಯಾಗ ಪೇಷಂಟ್ ಇದ್ರೂ ತೊಗೋಬೋದು. ಇವಾಗ ಇದ್ರೊಳಗೆ ಇದೇನು ನುಣ್ಣಗೆ ನಾವು ರುಬ್ಕೊಂಡು ಬಂದಿದ್ವಲ್ಲ, ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಮೊಸರು ಏನು ಹಾಕೊಂಡು ನಾವು ರುಬ್ಕೊಂಡು ಬಂದಿದ್ವಲ್ರಿ ಮಿಕ್ಸಿನಾಗ, ನೋಡ್ರಿ ಅದು ಇವಾಗ ಹಾಕೋಣ. ಫ್ರೆಂಡ್ಸ್, ಇದು ಒಂದು ಪ್ರೊಸೆಸ್ ಆಯ್ತು ರೀ. ಸೆಕೆಂಡ್ ಬಂದು ಇದ್ರೊಳಗೂ ನೀವು ಸ್ಮ್ಯಾಶ್ ಮಾಡ್ಬೋದು ರೀ ಬಾಳೆಹಣ್ಣು. ಇಲ್ಲಿಕಂದ್ರೆ ನೀವು ಒಂದು ಗ್ಲಾಸ್ ತೊಗೊಂಡು ಸ್ಮ್ಯಾಶ್ ಮಾಡ್ಬೋದು ರೀ. ಆದರೆ ಮಿಕ್ಸಿನಾಗ ಹಾಕಿದ್ರೆ ಏನಾಗ್ತೈತೆ, ಪೂರ್ತಿ ನುಣ್ಣಗೆ ಆಗ್ತೈತೆ ಅಂತೇಳಿ ಈ ಪ್ರೊಸೆಸ್ ನಿಮ್ಗೆ ಹೇಳ್ಕೊಟ್ಟಿದ್ದು. ನೆಕ್ಸ್ಟ್ ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಜೀರಿಗೆ ಹಾಕೋಣ. ಜೀರಿಗೆ ನೀವು ಹಾಕೋದು ಇಷ್ಟ ಇಲ್ಲ ಅಂದ್ರೆ ನೀವು ಸೊಂಪು ಹಾಕ್ಬೋದು ರೀ, ಬಡಿ ಸೊಂಪು ಹಾಕ್ಬೋದು. ನಾನು ಇದ್ರೊಳಗೆ ಜೀರಿಗೆ ಹಾಕ್ಲಿಕ್ಕತ್ತೀನಿ ರೀ. ಇವಾಗ ನೋಡ್ರಿ, ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಯಾಕಂದ್ರೆ ಒಂದೇ ಕಡೆ ಜೀರಿಗೆ ಇರಬಾರ್ದಂತೇಳಿನ ಹಿಂಗೆ ಮಾಡ್ತಾರೆ ರೀ ಮಿಕ್ಸ್. ನೋಡ್ರಿ, ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಮೈದಾ ಹಿಟ್ಟು ಹಾಕೋಣ. ನೋಡ್ರಿ, ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ರಿ, ಒಮ್ಮಿಕ್ಲನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟು ನಾವು ಚಪಾತಿಗೆ ಹೆಂಗೆ ನಾದ್ತೀವಲ್ರಿ ಹಿಟ್ಟು, ಹಂಗೆ ನಾದಬೇಕ್ರಿ. ನೋಡ್ರಿ, ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ತೀವಲ್ಲ ಹಂಗೆ ನಾದ್ಕೋಬೇಕು. ಒಮ್ಮೆಕ್ಲಿ ನೀವು ಹಾಕಿದ್ರೆ ಏನಾಗ್ತೈತೆ ರೀ, ಒಂದೇ ಕಡೆ ನಿಮ್ಗೆ ಗಂಟು ಆದಂಗೆ ಆಗ್ತೈತೆ ರೀ. ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋರಿ. ಒಂದು ವೇಳೆ ನಿಮ್ಗೆ ಅಳಕ್ಕೆ ಅನಿಸಿದ್ರಲ್ಲ, ಇನ್ನೂ ಸ್ವಲ್ಪ ಹಿಟ್ಟಾಕಿ ನೀವು ನಾದ್ಕೋಬೋದು. ನೋಡ್ರಿ, ಚಲೋ ಎಲ್ಲ ಮಿಕ್ಸ್ ಆಗೋ ಥರ ನೀವು ನಾದ್ಕೋಬೇಕ್ರಿ. ಇವಾಗ ಉಳಿದಿರೋ ಮೈದಾ ಹಿಟ್ಟನ್ನು ಹಾಕ್ಬಿಡೋಣ್ರಿ. ನೋಡಿರಿ, ಉಳಿದಿರೋ ಮೈದಾ ಹಿಟ್ಟನ್ನು ಹಾಕಿ ಚಲೋ ನಾದ್ಕೋಬೇಕು. ಇಲ್ಲಿ ನಾನು ಅರ್ಧ kg ಅಷ್ಟು ಮೈದಾ ಹಿಟ್ಟು ಯೂಸ್ ಮಾಡಿನಲ್ಲ. ನಿಮ್ಗೆ ಬೇಕಂದ್ರೆ ನೀವು ಕಮ್ಮಿ ಹಿಟ್ಟನ್ನು ತೊಗೋಬೋದು. 1/4 ಕಿಲೋ ಮೈದಾ ಹಿಟ್ಟಿನಾಗ ನೀವು ಮಂಗಳೂರು ಬನ್ಸ್ ಮಾಡ್ಬೋದು. ಫ್ರೆಂಡ್ಸ್, ಹಿಟ್ಟಂತೂ ಚಲೋ ತಂಗೆ ನಾದಿದ್ದಾಯ್ತು ರೀ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ಳೋಣ ಹಿಟ್ಟು. ಹಿಂಗೆ ಮಾಡೋದ್ರಿಂದ ಬನ್ಸ್ ಸಾಫ್ಟಾಗಿ ಬರ್ತಾವೆ. ನೋಡಿರಿ, ಚಲೋ ನಾದ್ಕೊಂಡು ಅದ್ರ ಮ್ಯಾಗಿನ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಿಂಗೆ ಎಣ್ಣೆ ಹಾಕೋದ್ರಿಂದ ಹಿಟ್ಟಂತೂ ಒಣಗೋದಿಲ್ಲ ರೀ. ಹಂಗಂತೇಳಿ ಮ್ಯಾಗಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ನೋಡಿರಿ, ಇವಾಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ 5 ರಿಂದ 6 ತಾಸು ತನಕ ಹಿಂಗೆ ಬಿಡೋಣ. ಆಮ್ಯಾಗ ಬನ್ಸ್ ಮಾಡೋಣ್ರಿ. ಹಿಂಗೆ ಮಾಡೋದ್ರಿಂದ ಬನ್ಸ್ ಅಂತೂ ಭಾಳ ಸಾಫ್ಟ್ ಆಗ್ತಾವ್ರಿ. ನಿಮ್ಗೆ ಟೈಮ್ ಇಲ್ಲ ಅಂದ್ರಲ್ಲ 4 ತಾಸು ನೀವು ಹಿಂಗೆ ಮುಚ್ಚಲ ಮುಚ್ಚಿ ಬಿಟ್ಟರು ನಡಿತೈತಿ. ಹಿಟ್ಟನಂತೂ ಹಿಂಗೆ ಇಡೋಣ್ರಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದು ನಾವು ಚಟ್ನಿ ಮಾಡ್ಕೊಳ್ಳೋಣ್ರಿ. ಇದು ಕಾಂಬಿನೇಷನ್ ಚಟ್ನಿ ಹೆಂಗೆ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಸಣ್ಣ ಕಡಾಯಿ ಇಡೋಣ. ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಫ್ರೆಂಡ್ಸ್, ಕೊಬ್ಬರಿ ಮತ್ತು ಪುಟಾಣಿ ಫ್ರೈ ಮಾಡ್ಕೊಳಕ್ಕೆ ಎಷ್ಟು ಎಣ್ಣೆ ಬೇಕಾಗ್ತೈತಲ್ರಿ ಅಷ್ಟು ಹಾಕ್ಬೇಕು. ಹಿಂಗೆ ಫ್ರೈ ಮಾಡಿ ನಾವು ರುಬ್ಬೋದ್ರಿಂದ
ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತ್ರಿ. ಹಂಗಂತೇಳಿ ಈ ಪ್ರೊಸೆಸ್ ಮಾಡೋದು. ಬ್ಯಾಡ ಅಂದ್ರೆ ನೀವು ಕೊಬ್ಬರಿ ಮತ್ತು ಪುಟಾಣಿ ಹಂಗೆ ನೀವು ಮಿಕ್ಸಿನಾಗ ಹಾಕ್ಬೋದ್ರಿ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಪೂರ್ತಿ ಕರ್ರಗೆ ಮಾಡ್ಕೋಬಾರ್ದ್ರಿ, ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಮ್ಯಾಗ ಇದ್ರೊಳಗೆ ಪುಟಾಣಿ ಹಾಕೊಂಡ್ರಿ. ಪುಟಾಣಿ ಹಾಕಿ ಅದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಪುಟಾಣಿದು ಹಸಿ ವಾಸನೆ ಹೋಗೋದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದ್ರೊಳಗೆ ನಾವು ನೋಡಿ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಂತೂ ಚಟ್ನಿ ಮಾಡೋದಂತೂ ಭಾಳ ಲೇಟ್ ಆಗೋದಿಲ್ಲ ರೀ, ಜಲ್ದಿನ ಆಗ್ತೈತಿ ನೋಡಿರಿ. ಇವಾಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮ್ಯಾಗ ಉಪ್ಪು ಹಾಕ್ಕೊಂಡ್ರಿ. ನೋಡಿರಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದಂತೂ ಫ್ರೈ ಆಗೈತ್ರಿ. ಇಲ್ಲಿ ನೋಡಿರಿ ಆಲ್ಮೋಸ್ಟ್ ಜಾಸ್ತಿ ಫ್ರೈ ಅಂತೂ ಮಾಡ್ಕೊಂಡಿಲ್ಲ ರೀ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನಂತೂ ಇವಾಗ ತಣ್ಣಗಾಗಿಬಿಡೋಣ. ತಣ್ಣಗಾಕಿದ್ಮ್ಯಾಗ ಮಿಕ್ಸಿ ಜಾರ್ನಾಗ ಹಾಕಿ ರುಬ್ಕೊಂಡ್ರೆಲ್ಲ ಚಟ್ನಿ ರೆಡಿ ಆಗ್ತೈತ್ರಿ. ಇದನ್ನಂತೂ ಇವಾಗ ತಣ್ಣಗಾಗಿಬಿಡೋಣ. ಫ್ರೆಂಡ್ಸ್ ಹಿಟ್ಟಂತೂ 4 ತಾಸು ಚಲೋ ನೆನೆಸಿದ್ದೈತ್ರಿ. ಇಲ್ಲಿ ನೋಡಿರಿ ನಾದಿ ಇಟ್ಟಿದ್ವಲ್ಲ ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ. ಹಿಟ್ಟಂತೂ ಹಿಂಗಾಗಬೇಕು. ನಾನಂತೂ 4 ತಾಸಂತೂ ಹಿಟ್ಟನ್ನು ನಾದಿ ಇಟ್ಟಿದ್ದೈತಿ. ನೀವು 6 ತಾಸು ಹಿಟ್ಟನ್ನು ನಾದಿ ಚಲೋ ಆಗ್ತೈತ್ರಿ. ಬನ್ಸ್ ಅಂತೂ ನೋಡಿರಿ ಹಿಂಗೆ ಸಾಫ್ಟ್ ಆಗಬೇಕು. ಇವಾಗ ನಾವು ಬನ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಚಪಾತಿ ಮಾಡೋ ಮನೆ ತೊಗೊಳ್ಳೋಣ್ರಿ. ನೋಡಿರಿ ಮನೆ ತೊಗೊಂಡು ನಾವು ಚಪಾತಿ ಮಾಡೋಕ್ಕೆ ಎಷ್ಟು ತೊಗೊತೀವಲ್ಲ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕ್ರಿ. ಇವಾಗ ಹಿಟ್ಟನ್ನ ಚಲೋ ರೌಂಡ್ ಮಾಡ್ಕೋಬೇಕ್ರಿ. ಒಣ ಹಿಟ್ಟು ಮನೆ ಮ್ಯಾಗ ಹಾಕಿ ಇಲ್ಲಿ ನೋಡಿರಿ ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸ್ಬೇಕ್ರಿ. ಪೂರ್ತಿ ತೆಳು ಲಟ್ಟಿಸ್ಬಾರ್ದ್ರಿ. ಹಿಟ್ಟಂತೂ ಸ್ವಲ್ಪ ದಪ್ಪ ಇರಬೇಕು. ಒಂದು ವೇಳೆ ನೀವು ಏನಾದರೂ ತೆಳ್ಳಗೆ ಲಟ್ಟಿಸಿದ್ರಲ್ಲ ಬನ್ಸ್ ಹೋಗಿ ಹಪ್ಪಳ ಆಗ್ತಾವ್ರಿ. ಹಂಗಾಗಬಾರ್ದಂದ್ರೆ ಸ್ವಲ್ಪ ದಪ್ಪ ಇರಬೇಕು. ಇಲ್ಲಿ ನೋಡಿರಿ ಇಷ್ಟು ದಪ್ಪ ಆದರೂ ಇರಬೇಕು. ನೋಡಿರಿ ನಾನು ತೋರಿಸ್ತೀನಲ್ಲ ಇಷ್ಟಾದರೂ ದಪ್ಪ ಇರಬೇಕು. ಇದಂತೂ ಆಗೈತ್ರಿ. ಇವಾಗ ಒಂದು ಪ್ಲೇಟ್ನಾಗ ಸೈಡಿಗೆ ಇಡೋಣ. ಇವಾಗ ಇನ್ನೊಂದು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನೋಡಿರಿ ಚಪಾತಿ ಮನೆಗೆ ಬಂದು ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀವು ಹಿಟ್ಟು ಜಾಸ್ತಿನ ತೊಗೋರಿ. ಬನ್ಸ್ ಮಾಡೋಕ್ಕಂತೂ ಹಿಟ್ಟು ಜಾಸ್ತಿನೇ ಇರಬೇಕು. ನೋಡಿರಿ ಹಿಂಗೆ ಹಿಟ್ಟೆಲ್ಲ ಸರಿ ಮಾಡ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಇದೊಂದು ತಲೆಯಾಗಿ ಇಟ್ಕೋರಿ. ನೀವು ಎಷ್ಟು ನೀವು ದಪ್ಪ ಲಟ್ಟಿಸ್ಕೊತೀರಲ್ಲ ಅಷ್ಟು ಚಲೋ ಆಗ್ತಾವ್ರಿ ಬನ್ಸ್ ಅಂತೂ. ನೋಡಿರಿ ಪೂರ್ತಿ ಹಿಂಗೆ ನೀವು ಸೈಡ್ಲಿಂದೆಲ್ಲ ಕರೆಕ್ಟಾಗಿ ಬನ್ಸು ಇದು ಮಾಡ್ಕೋಬೇಕ್ರಿ. ದಪ್ಪ ಇದ್ರೂ ನಡಿತೈತ್ರಿ. ಹಂಗಂತೇಳಿ ನೀವು ಪೂರ್ತಿ ತೆಳ್ಳಗೆ ಮಾಡೋಕೆ ಹೋಗಬೇಡ್ರಿ. ಫ್ರೆಂಡ್ಸ್ ಇದನ್ನು ಲಟ್ಟಿಸ್ಕೊಳ್ಳೋದಾಯ್ತು ರೀ. ಇವಾಗ ಅದ ಪ್ಲೇಟ್ನಾಗ ಹಾಕಿ ಉಳಿದಿರೋ ಎಲ್ಲ ಹಿಟ್ಟನ್ನು ಹಿಂಗೆ ಲಟ್ಟಿಸ್ಕೊಂಡು ಆಮ್ಯಾಗ ಬನ್ಸ್ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡ್ರಿ. ನಿಮ್ಮ ಬನ್ಸ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ನೀವು ತೊಗೋಬೋದು. ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಬನ್ಸ್ ಮಾಡ್ಕೊಳ್ಳೋಣ. ಮೆಲ್ಲಕ್ಕೆ ಹಾಕ್ರಿ. ಎಣ್ಣೆ ಅಂತೂ ಬಿಸಿ ಇರ್ತೈತಿ. ಎಣ್ಣೆ ಬಿಸಿ ಆಗೋತನ ಐ ಫ್ಲೇಮ್ನಾಗಿಟ್ಟು ಎಣ್ಣೆ ಬಿಸಿ ಆದ್ಮ್ಯಾಗ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಬನ್ಸ್ ಮಾಡ್ಕೋಬೇಕು. ನೋಡಿರಿ ಹಿಂಗೆ ಆಗೋವಾಗ ಚಮಚ ತೊಗೊಂಡು ಜಸ್ಟ್ ನಾವು ಹಿಂಗೆ ಹಿಟ್ಟನ್ನು ಸರಿಸ್ಬೇಕು. ಯಾಕಂದರೆ ತಳ ಹಿಡ್ಕೊತೈತಲ್ಲ ಹಿಟ್ಟಂತೂ ದಪ್ಪ ಇರ್ತೈತಿ. ಹಂಗಂತೇಳಿ ಸ್ವಲ್ಪ ಇದನ್ನು ಹಾಕಿದ್ದು 2 ಸೆಕೆಂಡಿಗೆ ಹಿಂಗೆ ಟಚ್ ಮಾಡಿ ಸೈಡಿಗೆ ಸರಿಸ್ಬೇಕ್ರಿ. ನೋಡಿರಿ ಒಂದು 2 ನಿಮಿಷ ಹಂಗೆ ಬಿಡಬೇಕು. ಯಾಕಂದರೆ ಅದು ಆವಾಗ ಹಿಂಗೆ ತೇಲ್ತೈತ್ರಿ. ಆವಾಗ ಮ್ಯಾಗಿಂದ ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ನೋಡಿರಿ ಹೆಂಗೆ ನಾನು ಹೇಳ್ಕೊಡ್ಲಿಕ್ಕತ್ತೀನಲ್ಲ ನೀವು ಹಂಗೆ ಮಾಡಿರಿ. ಬನ್ಸ್ ಅಂತೂ ಭಾಳ ಚಲೋ ಆಗ್ತಾವೆ. ಇಲ್ಲಿ ನೋಡಿರಿ ಹಿಂಗೆ ಎಣ್ಣೆ ಹಾಕ್ಕೊತ ಇರ್ಬೇಕ್ರಿ. ಆವಾಗ ಪೂರಿ ಉಬ್ಬ್ದಂಗೆ ಉಬ್ತೈತ್ರಿ ಬನ್ಸ್. ಯಾಕಂದ್ರೆ ಮ್ಯಾಗಿಂದ ಹಿಟ್ಟು ದಪ್ಪ ಇರ್ತೈತಲ್ಲ ಹಂಗಂಥೇಳಿ. ಒಂದು ಕಡೆ ಹಿಟ್ಟು ಹಿಂಗೆ ಉಬ್ಬಿದ ಮ್ಯಾಗ ನೀವು ಹೊಲಿಸಿ ಹಾಕ್ಬೇಕ್ರಿ. ಒಮ್ಮೆಕ್ಲೆ ನೀವು ಹಾಕಿದ ತಕ್ಷಣ ಹೊಲಿಸ್ಬಾರ್ದು. ಪುರಿ ಹೆಂಗೆ ನೀವು ಉಬ್ಬಿಸ್ತೀರಲ್ಲ ಹಂಗೆ ಉಬ್ಬಿದ ಮ್ಯಾಗ ಬನ್ಸ್ ಅನ್ನೋದು ಹಿಂಗೆ ತಿರುಗಿಸಿ ಹಾಕ್ಬೇಕ್ರಿ. ನೋಡಿರಿ ಒಂದು ಕಡೆ ಅಂತೂ ಪುರಿ ಉಬ್ಬ್ದಂಗೆ ಉಬ್ಬೈತಿ. ಇವಾಗ ನೋಡಿರಿ ವಾವ್ ಎಷ್ಟು ಚಲೋ ಬಂದೈತಿ ನೋಡಿರಿ. ಫಸ್ಟ್ ಟೈಮ್ ನೀವು ಮಾಡೋವಾಗೂ ಬನ್ಸ್ ಸೂಪರಾಗಿ ಬರ್ತೈತ್ರಿ. ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಪ್ರತಿಯೊಂದು ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪ್ತೈತಿ. ಹಾಗಂತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಎರಡು ಕಡೆಯಿಂದ ಚಲೋ ಗೋಲ್ಡನ್ ಬ್ರೌನ್ ಬರೋ ತನಕ ಬನ್ಸನ್ನು ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ ಇದಂತೂ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಬಂದೈತ್ರಿ. ನೋಡಿರಿ ಫಸ್ಟ್ ಟೈಮ್ ನೀವು ಮಾಡಿದಾಗೂ ನಿಮ್ಗೆ ಪರ್ಫೆಕ್ಟಾಗಿ ನೀವು ಬನ್ಸ್ ಮಾಡ್ಕೋಬೋದು. ಇದನ್ನಂತೂ ಇವಾಗ ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ಇದಂತೂ ಇವಾಗ ಪ್ಲೇಟ್ನಾಗ ತೆಗೆದು ಬೇರೆ ಬನ್ಸ್ನು ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಬನ್ಸ್ನು ಫ್ರೈ ಮಾಡೋಣ್ರಿ. ಇಲ್ಲಿ ನೋಡಿರಿ ಹಂಗೆ ಸೇಮ್ ಪ್ರೊಸೆಸ್ ರೀ. ಎಣ್ಣೆ ಒಳಗೆ ಲಟ್ಟಿಸ್ಕೊಂಡಿರುವಂಥ ಬನ್ಸ್ ಹಿಟ್ಟು ಹಾಕ್ಬಿಡೋಣ. ಹಾಕಿ ಇಲ್ಲಿ ನೋಡಿ ಜಸ್ಟ್ ಹಿಂಗೆ ಹಂಗೆ ತೇಲಾಗಿ ಬಿಡೋಣ್ರಿ. ಒಂದೇ ಕಡೆ ಇರಬಾರ್ದ್ರಿ. ನೋಡಿರಿ ಹಿಂಗೆ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಿದ್ವಲ್ಲ ಹಂಗೆ ಮಾಡೋಣ. ಇಲ್ಲಿ ನೋಡಿರಿ ಈ ಬನ್ಸ್ನು ಪುರಿ ಉಬ್ಬ್ದಂಗೆ ಉಬ್ಬೈತಿ. ಇಲ್ಲಿ ನೋಡಿರಿ ಒಂದು ಕಡೆಯಿಂದ ಹಿಂಗೆ ಫ್ರೈ ಮಾಡ್ಕೊಂಡು ಇದು ಫ್ರೈ ಆದ ತಕ್ಷಣ ಹಿಂಗೆ ಹೊಲಿಸ್ಬೇಕ್ರಿ. ಇಲ್ಲಿ ನೋಡಿರಿ ಸೇಮ್ ಅದೂ
ಹಿಂಗಾಯ್ತು ರೀ. ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ಮಾಡಿದ್ವಲ್ಲ ಇದೂ ಬನ್ಸ್ ಹಂಗಾಯ್ತು ರೀ. ಫಸ್ಟ್ ಸ್ಟಾರ್ಟಿಂಗ್ ಮಾಡೋರ್ಗು ಈಸಿಗಿಂತ ಈಸಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಬನ್ಸ್ ಅಂತೂ ಗೋಲ್ಡನ್ ಬ್ರೌನ್ ಆಗಿದ್ದೈತೆ ನೋಡಿರಿ, ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಆಗೈತಿ. ಇವಾಗ ಈ ಬನ್ಸ್ನು ತೆಗೆದುಬಿಡೋಣ ಫ್ರೆಂಡ್ಸ್. ಎಲ್ಲ ಬನ್ಸ್ನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಫ್ರೈ ಆದ್ಮ್ಯಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ರೆಡಿ ಐತ್ರಿ ಮಂಗಳೂರು ಬನ್ಸ್. ಈ ಮಂಗಳೂರು ಬನ್ಸ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಮಂಗಳೂರು ಬನ್ಸ್ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಫ್ರೆಂಡ್ಸ್. ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.